ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಸೇರ್ತಾರ ಆಪರೇಷನ್ ಕಮಲದ ರೂವಾರಿ. ಚನ್ನಪಟ್ಟಣದಲ್ಲಿ ಸೈನಿಕನಿಗೆ ಕಾಂಗ್ರೆಸ್ ಗಾಳ ಹಾಕಿದ್ಯಾ? ಸಿಪಿ ಯೋಗೇಶ್ವರ್ ಅವರನ್ನ ಸೆಳೆಯೋದಿಕ್ಕೆ ಡಿಕೆ ಬ್ರದರ್ಸ್ ತಂತ್ರವನ್ನ ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಶತ್ರುಗಳ ಶತ್ರು ಮಿತ್ರ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈಗ ಸಿಪಿ ಯೋಗೇಶ್ವರನ ಸೆಳೆಯೋದಿಕ್ಕೆ ಡಿಕೆ ಬ್ರದರ್ಸ್ ತಂತ್ರವನ್ನ ಮಾಡಿದ್ದಾರೆ. ಕೈ ಫಸ್ಟ್ ಲಿಸ್ಟ್ ನಲ್ಲಿ ಚನ್ನಪಟ್ಟಣಕ್ಕೆ ಯಾರು ಅಭ್ಯರ್ಥಿ ಅಂತ ಹೇಳಿ ಟಿಕೆಟ್ ಘೋಷಣೆ ಮಾಡಿಲ್ಲ. ಯೋಗೇಶ್ವರ್ ಅವರನ್ನ ಕರೆ ತನ್ನಿ ಅಂತ ಹೇಳಿ ಡಿಕೆ ಸುರೇಶ್ಗೆ ಟಾಸ್ಕ್ ಅನ್ನ ಕೊಡಲಾಗಿದೆಯಂತೆ. ಸಿಪಿ ಯೋಗೇಶ್ವರ್ ಅವರ ನಿರ್ಧಾರವನ್ನ ತಿಳಿಯೋದಿಕ್ಕೆ ಹೈಕಮಾಂಡ್ ಈ ಟಾಸ್ಕ್ ಅನ್ನ ನೀಡಿದ್ದು, ಸಿಪಿ ಯೋಗೇಶ್ವರ್ ಒಂದು ವೇಳೆ ಬಂದ್ರೆ ಅವರಿಗೆ ಚನ್ನಪಟ್ಟಣದಿಂದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸೋದಕ್ಕೂ ಚಿಂತನೆಯನ್ನ ಮಾಡಿದೆಯಂತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈಗ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಹೋಗುವಂತಹ ಮನಸ್ಸು ಮಾಡಿದಾರಾ? ಆ ರೀತಿಯಂತಹ ಪ್ರಯತ್ನಗಳು ಅಲ್ಲಿ ನಡೆದಿದೆಯಾ? ಹೇಗೆ ಕಾಂಗ್ರೆಸ್ ಯಾವ ರೀತಿಯ ರಣತಂತ್ರವನ್ನ ಹೂಡಿದೆ? ನವಿತಾ, ಏನಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ರಾಜಕೀಯವಾಗಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಈ ವಿಚಾರವಾಗಿ ಈಗ ಏನು ಮಾಜಿ ಸಚಿವ ಹಾಗೆ ಹಾಲಿ ವಿಧಾನ ಪರಿಷತ್ನ ಸದಸ್ಯ ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತನ್ನಿ ಎನ್ನುವಂತ ಸೂಚನೆಯನ್ನ ಸ್ವತಃ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಡಿಕೆ ಬ್ರದರ್ಸ್ಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಸಿಪಿ ಯೋಗೇಶ್ ಗೆಲ್ಲುವಂತ ಕುದುರೆ, ಹಾಗಾಗಿ ಅವರನ್ನ ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿಸಿ, ಹಾಗಾಗಿ ನೀವು ಪಕ್ಷಕ್ಕೆ ಕರೆತನ್ನಿ ಎನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ವಿಚಾರವಾಗಿ ಯೋಗೇಶ್ವರ್ ಅವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾನು ಬಿಜೆಪಿ ಪಕ್ಷದಿಂದ ನಾನು ಸ್ಪರ್ಧೆಯನ್ನ ಮಾಡ್ತೇನೆ, ನಾನು ಬಿಜೆಪಿ ಪಕ್ಷವನ್ನ ಬಿಡೋದಿಲ್ಲ ಅಂತೇಳಿ. ಆದ್ರೆ ಚನ್ನಪಟ್ಟಣದ ಏನು ಟಿಕೆಟ್ ವಿಚಾರವಾಗಿ ಈವರೆಗೂ ಕೂಡ ಯಾವುದೇ ಒಂದು ಹೆಸರನ್ನ ಫೈನಲ್ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಯೋಗೇಶ್ವರ್ ಅವರ ರಾಜಕೀಯ ನಿರ್ಧಾರದ ಮೇಲೆ ಈಗ ಕಾರ್ಯಕರ್ತರಿಗೆ ಇದು ಗೊಂದಲಕ್ಕೆ ಕಾರಣ ಆಗತ್ತಲ್ವಾ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ? ನಿಜಕ್ಕೂ ಕೂಡ ನವಿತಾ, ಏನಂದ್ರೆ ಚನ್ನಪಟ್ಟಣದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲ ಇದೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ. ಯಾಕೆಂದ್ರೆ ಬಣ ರಾಜಕೀಯ ಹೆಚ್ಚಾಗಿದೆ. ಹಾಗೆ ಟಿಕೆಟ್ ಯಾರಿಗೆ ಅಂತಾನೂ ಕೂಡ ಈವರೆಗೂ ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ. ಸ್ವತಃ ಕೆಪಿಸಿಸಿ ಅಧ್ಯಕ್ಷರು ರಾಮನಗರ ಜಿಲ್ಲೆಯಲ್ಲಿ ಇದ್ರು ಕೂಡ, ಹಾಗೆ ಸಂಸದ ಡಿಕೆ ಸುರೇಶ್ ಅವರಿದ್ರು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಈವರೆಗೂ ಕೂಡ ಯಾರು ಅಭ್ಯರ್ಥಿ ಅನ್ನುವಂತ ವಿಚಾರ ಪ್ರಸ್ತಾಪ ಆಗ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗೆಲ್ಲುವಂತ ಅಭ್ಯರ್ಥಿಗೆ ನೀವು ಮಣೆ ಹಾಕಿ ಎನ್ನುವಂತ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿ ಯೋಗೇಶ್ವರ್ ಅವ್ರನ್ನ ಪಕ್ಷಕ್ಕೆ ಕರೆತಂದು ನೀವು ಅಭ್ಯರ್ಥಿಯನ್ನ ಮಾಡಿ ಎನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈವರೆಗೂ ಕೂಡ ಅಂತ ಬೆಳವಣಿಗೆಗಳು ಯಾವುದೂ ಕೂಡ ನಡೀತಾ ಇಲ್ಲ. ಯಾಕೆಂದ್ರೆ ಯೋಗೇಶ್ವರ್ ಅವರು ಈಗಾಗಲೇ ಚನ್ನಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆ ವಿಚಾರವಾಗಿ ಸಾಕಷ್ಟು ಸಕ್ರಿಯರಾಗಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಡಿಕೆ ಸುರೇಶ್ ಅವ್ರನ್ನ ಈ ಒಂದು ಟಾಸ್ಕ್ ಅನ್ನು ನೀಡಿ ಯೋಗೇಶ್ವರ್ ಅವ್ರನ್ನ ಕರ್ತನೆ ಎನ್ನುವಂತ ವಿಚಾರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದೆ. ಒಟ್ಟಾರೆ ಚನ್ನಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲ ಮೂಡ್ತಾ ಇದೆ ನವಿತಾ. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.